ಸಾಲಿಗ್ರಾಮದ ಕಥಾರೂಪವೇ ವಿನಾಯಕ ಏಕದಂತರಾದ ಪುಣ್ಯಕಥೆ. ಓಂ ಗಣಪತಯೇ ನಮಃ. ಓಂ ಗಣಪತಯೇ ನಮಃ. ಓಂ ಗಣಪತಯೇ ನಮಃ. ಓಂ ಗಣಪತಯೇ ನಮಃ. ಅದೊಂದು ದಿನ ಕೈಲಾಸಾಧಿಪತಿ ಮೃತ್ಯುಂಜಯ ಸಾಂಬ ಸದಾಶಿವನು ತನ್ನ ಧ್ಯಾನ ಕಾರ್ಯಗಳಿಗೆ ಭಂಗವಾಗದಂತೆ ಗಣೇಶನನ್ನು ಕಾವಲಿರಿಸುತ್ತಾನೆ. ಧ್ಯಾನದಲ್ಲಿ ಮಗ್ನನಾದ ವೇಳೆಗೆ ಯಾರೊಬ್ಬರನ್ನು ಒಳಕ್ಕೆ ಬಿಡಬಾರದೆಂಬ ಆದೇಶವನ್ನು ವಿನಾಯಕನಿಗೆ ನೀಡುತ್ತಾನೆ. ಆಜ್ಞಾಪಿಸಿದ ಶಶಿಧರ ಗಣೇಶ ತಂದೆಯ ಆಣತಿಯನ್ವಯ ನಿಷ್ಠೆಯಿಂದ ಕಾವಲಿಗೆ ತೊಡಗುತ್ತಾನೆ. ಅಷ್ಟಾಗುವಾಗ ಆ ದಾರಿಯಲ್ಲಿ ಶಿವನನ್ನು ಕಾಣುವುದಕ್ಕಾಗಿ 106 ವರ್ಷ ತಪಸ್ಸಿನಲ್ಲಿಯೇ ತಲ್ಲೀನನಾಗಿದ್ದ ಪರಶುರಾಮನು ಆಗಮಿಸುತ್ತಾನೆ. ಪರಮೇಶ್ವರನನ್ನು ಕಂಡು ಕುಶಲೋಪರಿ ಮಾತನಾಡಿಸುವ ಉತ್ಸಾಹದಲ್ಲಿದ್ದ ಭಾರ್ಗವನನ್ನು ಬಾಲಗಣೇಶ ಬಾಗಿಲಲ್ಲಿ ತಡೆಹಿಡಿಯುತ್ತಾನೆ.